ಗುರು, ನಿಮ್ ಮೊಬೈಲ್ ಇಂದ ಯಾವ್ದೇ ಒಂದು ಅಪ್ಲಿಕೇಶನ್ ನೀವು ಡಿಲೀಟ್ ಮಾಡಿದಾಗ ಅದು ಪರ್ಮನೆಂಟ್ ಆಗಿ ಡಿಲೀಟೇ ಆಗಲ್ಲ. ಗುರು, ನಾನು ಹೇಳಿದರೆ ನೀವು ನಂಬಲ್ಲ, ಆದ್ರೆ ನಿಮ್ ಮೊಬೈಲ್ ಅಲ್ಲೇ ನಾನು ತೋರಿಸ್ತೀನಿ. ಇದರಿಂದ ನಿಮ್ ಸ್ಟೋರೇಜ್ ಕೂಡ ಫುಲ್ ಆಗುತ್ತೆ, ಹಾಗೆ ನಿಮ್ ಡೇಟಾ ಕೂಡ ಟ್ರ್ಯಾಕ್ ಆಗ್ತಾ ಇರಬಹುದು. ವಿಡಿಯೋನ ಸೇವ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ ನಿಮ್ ಮೊಬೈಲ್ ಇಂದ ಪರ್ಮನೆಂಟ್ ಆಗಿ ಯಾವ್ದೇ ಒಂದು ಅಪ್ಲಿಕೇಶನ್ ನ ಡಿಲೀಟ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಗುರು, ನಿಮ್ ಮೊಬೈಲ್ ಅಲ್ಲಿ ಇರೋ ಪ್ಲೇ ಸ್ಟೋರ್ ನ ಓಪನ್ ಮಾಡ್ಕೊಂಡು ಈ ಮೇಲ್ಗಡೆ ಅಕೌಂಟ್ ಅಲ್ಲಿ ಮ್ಯಾನೇಜ್ ಆಪ್ಸ್ ಅಂಡ್ ಡಿವೈಸಸ್ ಇದ್ರಲ್ಲಿ ಬಂದ್ಬಿಟ್ಟು ಮ್ಯಾನೇಜ್ ಅಂತ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು ಇನ್ಸ್ಟಾಲ್ಡ್ ಅಂತ ನೋಡಬಹುದು. ಇದನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾಟ್ ಇನ್ಸ್ಟಾಲ್ಡ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಗುರು, ನೀವು ಇಲ್ಲಿ ನೋಡಬಹುದು, ನೀವು ಮೊಬೈಲ್ ತಗೊಂಡಿದ್ದಾಗಿಂದ ಯಾವ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದಿರ ಪ್ರತಿಯೊಂದು ಲಿಸ್ಟ್ ಇಲ್ಲಿ ಕಾಣಿಸುತ್ತೆ. ಇವನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಬಿಡಿ, ನಿಮ್ ಮೊಬೈಲ್ ಇನ್ ಸ್ಟೋರೇಜ್ ಉಳಿಯುತ್ತೆ. ವಿಡಿಯೋನ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೊಂಡಿರೋ ನಿಮ್ ಫ್ರೆಂಡ್ಸ್ಗೂ ಕಳಿಸಿ, ಹಾಗೆ ಇಲ್ಲಿವರೆಗೂ ಬಂದಿರಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡದೆ ಹೋಗ್ಬೇಡಿ. ಗುರು, ನಿಮ್ ಮೊಬೈಲ್ ಇಂದ ಯಾವ್ದೇ ಒಂದು ಅಪ್ಲಿಕೇಶನ್ ನೀವು ಡಿಲೀಟ್ ಮಾಡಿದಾಗ ಅದು ಪರ್ಮನೆಂಟ್ ಆಗಿ ಡಿಲೀಟೇ ಆಗಲ್ಲ. ನಾನು ಹೇಳಿದರೆ ನೀವು ನಂಬಲ್ಲ, ಆದ್ರೆ ನಿಮ್ ಮೊಬೈಲ್ ಅಲ್ಲೇ ನಾನು ತೋರಿಸ್ತೀನಿ. ಇದರಿಂದ ನಿಮ್ ಸ್ಟೋರೇಜ್ ಕೂಡ ಫುಲ್ ಆಗುತ್ತೆ, ಹಾಗೆ ನಿಮ್ ಡೇಟಾ ಕೂಡ ಟ್ರ್ಯಾಕ್ ಆಗ್ತಾ ಇರಬಹುದು. ವಿಡಿಯೋನ ಸೇವ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ ನಿಮ್ ಮೊಬೈಲ್ ಇಂದ ಪರ್ಮನೆಂಟ್ ಆಗಿ ಯಾವ್ದೇ ಒಂದು ಅಪ್ಲಿಕೇಶನ್ ನ ಡಿಲೀಟ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಗುರು, ನಿಮ್ ಮೊಬೈಲ್ ಅಲ್ಲಿ ಇರೋ ಪ್ಲೇ ಸ್ಟೋರ್ ನ ಓಪನ್ ಮಾಡ್ಕೊಂಡು ಈ ಮೇಲ್ಗಡೆ ಅಕೌಂಟ್ ಅಲ್ಲಿ ಮ್ಯಾನೇಜ್ ಆಪ್ಸ್ ಅಂಡ್ ಡಿವೈಸಸ್ ಇದ್ರಲ್ಲಿ ಬಂದ್ಬಿಟ್ಟು ಮ್ಯಾನೇಜ್ ಅಂತ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು ಇನ್ಸ್ಟಾಲ್ಡ್ ಅಂತ ನೋಡಬಹುದು. ಇದನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾಟ್ ಇನ್ಸ್ಟಾಲ್ಡ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಗುರು, ನೀವು ಇಲ್ಲಿ ನೋಡಬಹುದು, ನೀವು ಮೊಬೈಲ್ ತಗೊಂಡಿದ್ದಾಗಿಂದ ಯಾವ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದಿರ ಪ್ರತಿಯೊಂದು ಲಿಸ್ಟ್ ಇಲ್ಲಿ ಕಾಣಿಸುತ್ತೆ. ಇವನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಬಿಡಿ, ನಿಮ್ ಮೊಬೈಲ್ ಇನ್ ಸ್ಟೋರೇಜ್ ಉಳಿಯುತ್ತೆ. ವಿಡಿಯೋನ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೊಂಡಿರೋ ನಿಮ್ ಫ್ರೆಂಡ್ಸ್ಗೂ ಕಳಿಸಿ, ಹಾಗೆ ಇಲ್ಲಿವರೆಗೂ ಬಂದಿರಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡದೆ ಹೋಗ್ಬೇಡಿ.